ಬಡವನೊಬ್ಬ ರಾಮು ತನ್ನ ಅಮ್ಮನೊಂದಿಗೆ ಸಣ್ಣ ಮನೆಯಲ್ಲಿ ಬದುಕುತ್ತಿದ್ದ. ಕೆಲವು ಹಳ್ಳಿ ಜನ ಅವನನ್ನು ಹಾಸ್ಯ ಮಾಡುತ್ತಿದ್ದರು ಮತ್ತು ಅವನ ಕೆಲಸಗಳನ್ನು ಕಡಿಮೆ ಮಟ್ಟದಲ್ಲಿ ನೋಡುತ್ತಿದ್ದರು. ರಾಮು ತುಂಬಾ ದಯಾಳು ವ್ಯಕ್ತಿ. ಜನರು ಅವನನ್ನು ಕಡಿಮೆ ಅಂದರೂ ಅವನು ಪ್ರಾಣಿಗಳೊಂದಿಗೆ ಸ್ನೇಹಪೂರ್ಣವಾಗಿದ್ದ. ಹಸಿದ ಕೋಳಿ, ಹಸಿದ ಕಾಗೆ ಎಲ್ಲಕ್ಕೂ ಆಹಾರ ಕೊಡುತ್ತಾನೆ. ಒಂದು ದಿನ ಹಳ್ಳಿ ಜನ ಅವನ ಬಗ್ಗೆ ಜೋಕುಗಳಾಡುತ್ತಿದ್ದರು. ಆದರೆ ರಾಮು ಯಾವಾಗಲೂ ಹೃದಯದಲ್ಲಿ ದಯೆಯನ್ನು ಕಾಪಾಡುತ್ತಿದ್ದ. ಆದರೆ ಒಂದು ದಿನ ರಾಮು ಹಳ್ಳಿ ಹತ್ತಿರದ ಕಾಡಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ದೊಡ್ಡ ಹಾವು ಅವನ ಮೇಲೆ ದಾಳಿ ಮಾಡಲು ಬಂತು. ಅಷ್ಟರಲ್ಲಿ ಹಸಿದ ಕೋಳಿ ಮತ್ತು ಬೇಸತ್ತ ಪ್ರಾಣಿಗಳು ಬಂದು ಹಾವನ್ನು ಓಡಿಸಿತು. ರಾಮು ಆಶ್ಚರ್ಯದಿಂದ ನೋಡಿದನು. ತನ್ನ ದಯೆಯ ಫಲವೇ ತನ್ನ ಜೀವವನ್ನು ಉಳಿಸಿತು. ಈ ಘಟನೆ ನೋಡಿ ಹಳ್ಳಿ ಜನ ಅಚ್ಚರಿಗೊಂಡರು. ಅವರು ಕಲಿತರು, ಯಾವುದೇ ಒಳ್ಳೆಯ ಕೆಲಸ ವ್ಯರ್ಥವಾಗುವುದಿಲ್ಲ. ಸಣ್ಣ ಸಹಾಯ ಮಾಡಿದರೂ ಅದು ದೊಡ್ಡ ಫಲ ನೀಡುತ್ತದೆ. ಮಕ್ಕಳೇ, ನಾವು ಯಾವಾಗಲೂ ದಯಾಳು ಇರಬೇಕು. ಸಹಾಯ ಮಾಡಲು ತುಂಬಾ ದೊಡ್ಡ ಕಾರಣ ಬೇಕಾಗಿಲ್ಲ. ಸಣ್ಣ ಸಹಾಯವೇ ಮಹತ್ತರವಾದ ಫಲವನ್ನು ತರುತ್ತದೆ.